ಫ್ರೆಂಡ್ಸ್, ನಾನು ಇವತ್ತು ನ್ಯೂಸ್ ಪೇಪರ್ ಓದಿದೆ. ಕುಡಿದು ಬಂದ ಕಾರಣ ತಂದೆ ಮಗನನ್ನು ಪಟಪಟನೆ ಹೊಡೆದನು. ಇವಾಗ ಇದರಲ್ಲಿ ಯಾರು ಕುಡ್ದು ಬಂದಿದ್ದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಫ್ರೆಂಡ್ಸ್, ಈ ಅಂಗಡಿಯಲ್ಲಿ ಸಮೋಸ ಯಾಕೆ ಖಾರವಾಗಿ ಮಾಡ್ತಾರೆ ಅಂದ್ರೆ ಸಮೋಸ ಜೊತೆ ಜಿಲೇಬಿನೂ ತಗೊಳ್ಳಿ ಅಂತ. ನಮ್ಗೆ ಭಾರಿ ಬುದ್ಧಿ. ಇನ್ನೊಂದು ನ್ಯೂಸ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಎಲ್ಲರನ್ನು ಕರೆದುಕೊಂಡು ಹೋದ. ಆದರೆ ಅವನ್ ಸೈನ್ ಹಾಕೋ ಜಾಗದಲ್ಲಿ ಇನ್ನೊಬ್ಬ ಫ್ರೆಂಡ್ ಸೈನ್ ಹಾಕಿ ಕರೆದುಕೊಂಡು ಹೋದ. ಇಷ್ಟೊಂದು ಆಸ್ತಿ ಸಂಪತ್ತು ಹಣ ಗಳಿಸಿ ಎಲ್ಲಿ ಇಡುತ್ತೀರಿ ಅಂತ ಸ್ವಾಮೀಜಿ ಒಬ್ರು ಹೇಳಿದ್ರು. ಸತ್ ಮೇಲೆ ಏನ್ ಎತ್ಕೊಂಡು ಹೋಗ್ತೀರಾ ಅಂದ್ರು. ನಮ್ ಕಡೆಯಿಂದ 1 ಲಕ್ಷ ರೂಪಾಯಿ ಇಸ್ಕೊಂಡ್ರು. ನನ್ನ ಫ್ರೆಂಡ್ಗೆ ಇಷ್ಟು ಗಾಯ ಆಗಿದ್ದಕ್ಕೆ ಕೈ ಪೂರ್ತಿ ಬ್ಯಾಂಡೇಜ್ ಹಾಕಿ ಕೊರಳಿಗೆ ಹಾರ ಹಾಕಿ ಕಳಿಸಿದ್ರು. ಅವನ ಕೈ ಪೂರ್ತಿ ಏನಾದ್ರು ಗಾಯ ಆಗಿದ್ರೆ ಅವನ ಬಾಡಿ ಫುಲ್ ಬ್ಯಾಂಡೇಜ್ ಹಾಕಿ ಅವ್ರ ಅಪ್ಪನ ಕೊರಳಿಗೆ ಹಾರ ಹಾಕಿ ಕಳಿಸ್ತಾ ಇದ್ರು. ಹೋಟೆಲ್ಗೆ ಹೋಗಿದ್ದೆ, ಊಟ ಆಯಿತು. ವೇಟರ್ ಬಂದು ಕಾರ್ಡ್ ಕೇಳ್ದ. ನನ್ನ ಆಧಾರ್ ಕಾರ್ಡ್ ಕೊಟ್ಟು ಕಳಿಸ್ದೆ. ಮತ್ತೆ ಅವನು ವಾಪಸ್ ಎತ್ಕೊಂಡು ಬಂದು ಕೊಟ್ಟ. ಮೇಡಮ್, ಏನು ಕಾರ್ಡ್ ಕೊಟ್ಟಿದ್ದೀರಿ ಅಂತ. ಹೊರಗೆ ಬಂದು ನೋಡ್ತೀನಿ, ಆಲ್ ಕಾರ್ಡ್ ಆಕ್ಸೆಪ್ಟೆಡ್ ಅಂತ. ಏನು ಅವ್ರು ನನ್ನ ಹತ್ರ ತಮಾಷೆ ಮಾಡ್ತಾರ? ಇವತ್ತು ನಾನು ATMಗೆ ಹೋಗಿದ್ದೆ. ಪಿನ್ ಹಾಕು ಅಂತ ATM ಕೇಳ್ತು. ನಾನು ಪಿನ್ ತೆಗೆದು ಹಾಕ್ತೆ, ಅದು ಬರಲೇ ಇಲ್ಲ. ಇವತ್ತು 2U ಬರ್ತ್ಡೇ ಇರಬೇಕು. ಪಕ್ಕದ ಮನೆಯವರು ಹ್ಯಾಪಿ ಬರ್ತ್ಡೇ ಟು ಯು ಅಂತ ಇದ್ದಾರೆ. 2U ಬರ್ತ್ಡೇ ಇವತ್ತು ಮೋಸ್ಟ್ಲಿ. ಕೇಳಿಸ್ತಾನೆ. ಇವತ್ತು ನಮ್ಮ ಮನೆಗೆ ಭಿಕ್ಷುಕ ಬಂದಿದ್ದ. ಅವನಿಗೆ ಊಟ ಹಾಕಿದೆ. ಊಟ ಎತ್ಕೊಂಡೋಗಿ ತಿಂದುಬಿಟ್ಟು ಮನೆಗೆ ಬಂದು ಒಂದು ಪುಸ್ತಕ ಕೊಟ್ಬಿಟ್ಟು ಹೋದ. 30 ದಿನಗಳಲ್ಲಿ ಅಡುಗೆ ಕಲಿಯಿರಿ ಅಂತ. ಏನಕ್ಕಿರ್ಬೋದು? ನಮ್ಮ ಮನೆ ಪಕ್ಕದ ಮನೆ ಅಮ್ಮ ಅವ್ರ ಗಂಡನ್ನ ಚೆನ್ನಾಗಿ ಹೊಡಿತಾಳೆ. ಯಾಕೋ ಗೊತ್ತಿಲ್ಲ, ಅವ್ರ ಗಂಡ ನನ್ನನ್ನು ಬೈತಾರೆ. ಅಮ್ಮ, ನೀನು ಒಡವೆ ಹಾಕೊಂಡು ನಮ್ಮ ಮನೆ ಮುಂದೆ ಓಡಾಡಬೇಡಮ್ಮ ಅಂತ. ಯಾಕಿರ್ಬೋದು? ಕಮೆಂಟ್ ಮಾಡಿ. ಇವತ್ತು ಸೀದಾ ಮಿನಿಸ್ಟ್ರ್ ಮನೆಗೆ ಹೋಗ್ತೀನಿ. ಸಾರಿ ಕೇಳು ಅಂತ ಹೇಳ್ತೀನಿ. 2ರಲ್ಲಿ 1 ತೀರ್ಮಾನ ಆಗ್ಬಿಡ್ಬೇಕು. ಅವನು ಕೇಳಲ್ಲ ಅಂತಾನೆ. 2ರಲ್ಲಿ 1 ತೀರ್ಮಾನ ಆಗೋಯ್ತಲ್ಲ, ವಾಪಸ್ ಬಂದ್ಬಿಟ್ಟು.